ಜಂಬೆ ಅವರು ಅಂದ್ರೆ ತುಂಬಾ ಅಪರೂಪದ ನಿರ್ದೇಶಕರು. ಹೌದು. ನಮ್ಮ ಎಲ್ರಿಗೂ ಭಾರತಾದ್ಯಂತ ಅವರ ಛಾಪು ಛಾಯೆ ಏನು ಅಂತ ಎಲ್ರಿಗೂ ಗೊತ್ತಿದೆ. ಸ್ಪೆಷಲಿ ಅವ್ರದ್ದು ಇದರಲ್ಲಿ ಅಭಿನಯದಲ್ಲಿ, ಅವ್ರು ತಗೊಳ್ಳುವಂಥ ವಸ್ತುವಿನಲ್ಲಿ, ಅವರು ಸೆಟ್ ಪ್ರಾಪರ್ಟಿಯಿಂದ ಹಿಡಿದು ಆಮೇಲೆ ತುಂಬಾ ಮುಖ್ಯವಾಗಿ ಏನಂದ್ರೆ ಅವರು ಲೈಟಿಂಗ್ನಲ್ಲೂ ಕೂಡ ಮಾಸ್ಟರ್. ಒಂಥರ ನಮ್ಗೆಲ್ರಿಗೂ ಮಾಸ್ಟರ್ ತರನೇ ಇದ್ದಾರೆ ಅವರು, ಅಲ್ವಾ? ನಾವು ನೋಡಿರೋದು ಒಂದು 20 ವರ್ಷ ಅವರು ಪ್ರಿನ್ಸಿಪಾಲ್ ಆಗಿ ಕೆಲಸ ಮಾಡಿರೋದ್ರಿಂದ ಅವರ ಪ್ರಭಾವ ಎಲ್ಲ ವಿದ್ಯಾರ್ಥಿಗಳ ಮೇಲೆ ಇದರಲ್ಲೇ ಇದೇ ಕಾಯಕ ಮಾಡ್ಕೊಂಡು ಇಲ್ಲದೆ ಇದ್ದವರು ಕೂಡ ಅವ್ರ ಮೇಲೂ ಕೂಡ ಇದೆ ಪ್ರಭಾವ. ಅವರ ಅಭಿನಯ ಪ್ರಕಾರದ ಬಗ್ಗೆ ನೀವು ಕಂಡಂತೆ, ನೀವು ಗಮನಿಸಿದಂಗೆ ಏನಿದೆ ಅಂತ ಹೇಳ್ಬಹುದಾ? ಎಲ್ಲರಿಗೂ ಗೊತ್ತಿರೋ ಹಾಗೆ ಅಂದ್ರೆ ಅವರ ಗರಡಿ ಅಂತೀರಾ ಅಥವಾ ಅವರ ಪರಂಪರೆಯಲ್ಲಿ ಅಂತೀರಾ, ಅವರ ಕೆಳಗೆ ಕೆಲಸ ಮಾಡಿದಂಥ ಎಲ್ಲ ವಿದ್ಯಾರ್ಥಿಗಳಿಗೂ ಸಹ ಜಂಬೆ ಅವರು ಏನು ಅನ್ನೋದು ಒಂದು ಕಲ್ಪನೆ ಇದೆ. ಅದೆಲ್ಲರಿಗೂ ಗೊತ್ತಿರುವಂಥದ್ದು. ಅವರು ವಾಸ್ತವವಾದಿ ನಿರ್ದೇಶಕರು. ಆದರೆ ನನಗೆ ಅವರ ಪ್ರೋಸೆಸ್, ಈಗ ನಾನು ನಿನಸಂ ಬಿಟ್ಟು 23 ವರ್ಷ ಆಯಿತು, ಆದರೂ ಸಹ ಅವರ ಛಾಯೆ, ಅವರು ಹೇಳಿಕೊಟ್ಟಂಥ ವಿಷಯಗಳು ಇನ್ನೂ ಗಾಢವಾಗಿ ಹಾಗೆ ಕೂತಿದೆ. ಅದಕ್ಕೆ ಕಾರಣ ಅವರ ಉಪಸ್ಥಿತಿಯೇ ಹಾಗಿತ್ತು. ಅದು ಹೇಳಿದ್ರೆ ಏನು ಉತ್ಪ್ರೇಕ್ಷೆ ಅಲ್ಲ ಅಂದ್ಕೊಳ್ತೀನಿ. ಯಾಕಂದರೆ ಆ ಕಾಲಘಟ್ಟದಲ್ಲಿ ಅವರ ಅಂಡರ್ನಲ್ಲಿ ಕೆಲಸ ಮಾಡಿದಂಥ ಎಲ್ಲ ವಿದ್ಯಾರ್ಥಿಗಳ ಅನುಭವವು ಹಾಗೇನೆ. ಇದನ್ನು ಆಲ್ರೆಡಿ ಗಣಪ ಹೇಳಿರ್ಬೋದೇನೋ, ನಿಮಗೆ ಗೊತ್ತಿಲ್ಲ. ಆದರೆ ನಾವು ಸ್ಟೂಡೆಂಟ್ ಆಗಿರುವಾಗ ಕಾರ್ಮುಗಿಲ ಮಿಂಚು ಅಂಥೇಳಿ ಟಾಲ್ಸ್ಟಾಯ್ನ ಒಂದು ನಾಟಕ ಮಾಡಿಸಿದ್ರು. ಅದು ಪ್ರೋಸೆಸ್ಸೇ 3 ತಿಂಗಳು. ಒಂದು ನಾಟಕವನ್ನು ಇಷ್ಟು ವಿಶದವಾಗಿ, ಇಷ್ಟು ಹರವಾಗಿ, ಇನ್ ಡೀಟೇಲ್ ಹೀಗೆ ಕಟ್ಟಬಹುದು ಅಂತ ಗೊತ್ತಾಗಿದ್ದೇ ಆಗ. ಅಂದರೆ ಇಷ್ಟೆಲ್ಲ ಕೆಲಸ ಇದೆಯಾ ಒಂದು ನಾಟಕಕ್ಕೆ ಅನ್ನೋದು ಒಂದು ಗೊತ್ತಾಗಿದ್ದೇ ಆಗ. ಸಾಮಾನ್ಯವಾಗಿ ನಿನಾಸಂಗೆ ಹೋದ್ಮೇಲೆ ಸ್ಟೂಡೆಂಟ್ಗಳಿಗೆ ಫಸ್ಟ್ಗೆ ಅವ್ರಿಗೆ ಒಂದು ವಾರ್ಮಪ್ ಆಗಲಿಕ್ಕೆ ಒಂದು ಸಣ್ಣ ಪ್ರೊಡಕ್ಷನ್ ಮಾಡ್ತಾರೆ. ಆ ಪ್ರೊಡಕ್ಷನ್ ಮೂಲಕ ಯಾರ್ಯಾರ ಶಕ್ತಿ ಏನೇನು ಅನ್ನೋದನ್ನು ಒಂದು ಗ್ರಹಿಕೆಗೆ ಬರುತ್ತೆ. ಅದರ ಆಧಾರದ ಮೇಲೆ ಅವರು ಮುಖ್ಯವಾದ ಒಂದು ನಾಟಕವನ್ನು ತಗೊಳ್ಳುವಂಥ ಕೆಲಸ ಮಾಡ್ತಾರೆ. ಈ 3 ತಿಂಗಳು ಪ್ರೋಸೆಸ್ಸಲ್ಲಿ ಅವರು 1 ತಿಂಗಳು ಬರೀ ನಮಗೆ ಸ್ಟ್ಯಾನಿಸ್ಲಾವ್ಸ್ಕಿಯ ರಂಗದಲ್ಲಿ ಅಂತರಂಗ ಪಾಠ ಮಾಡಿದ್ದಾರೆ. ಈಗಲೂ ಅದರ ಒಂದೊಂದು ವಿಷಯಗಳು, ಈ ಮೆಥಡ್ ಆ್ಯಕ್ಟಿಂಗ್ ಅಂತ ಏನು ಕರೀತಾರೆ ಈಗ, ಅಥವಾ ಏನು ರಿಯಲಿಸ್ಟಿಕ್ ಆ್ಯಕ್ಟಿಂಗ್ ಅಂತ, ಅವರದ್ದನ್ನೇ ಮೆಥಡ್ ಆ್ಯಕ್ಟಿಂಗ್ ಅಂತ ಈಗೆಲ್ಲ ಬಳಸ್ತಾರೆ. ಅದನ್ನು ಅವರು ಏನು ಹೇಳದೆ ಹೇಳ್ಕೊಟ್ರು ಅಂತ, ಅದು ದೊಡ್ಡ ವಿಷಯ. ಅವ್ರು ನಿಮಗೆ ಹಿಂಗೆ ಮಾಡು ಹಂಗೆ ಮಾಡು ಅಂತ ಯಾವತ್ತೂ ಯಾರಿಗೂ ಹೇಳ್ದವ್ರಲ್ಲ ಅವರು. ಆದರೆ ಇದು ಹೀಗಿದೆ ಅಂತ ತೋರಿಸ್ಕೊಟ್ರು. ಅದು ಬಹಳ ಮುಖ್ಯವಾದ ವಿಷಯ. ಒಬ್ಬ ಟೀಚರ್ಗೆ ಇರಬೇಕಾದ್ದು ಅದೇನೆ. ಅಂದರೆ ನೀನು ಹೀಗೆ ಮಾಡಬೇಕು ಅಂತ ಕೆಲವರು ಮಾಡಿ ತೋರಿಸ್ತಾರೆ. ಅದಲ್ಲ, ಅದು ನಟನ ಅನುಭವಕ್ಕೆ ಬಂದು ಮಾಡೋದೇ ಅಲ್ಟಿಮೇಟ್. ಅದು ಎಷ್ಟರ ಮಟ್ಟಿಗೆ ಸತ್ಯವೋ ಸುಳ್ಳೋ ಸತ್ವವೋ ಅದು ನಂತರದ ವಿಷಯ. ಆದರೆ ಅವನ ಅನುಭವಕ್ಕೆ ತರಿಸೋದಿದೆಯಲ್ಲ, ಅದು ಬಹಳ ಮುಖ್ಯವಾದ ವಿಷಯ. ಅದನ್ನು ಮಾಡೋ ನಿಟ್ಟಿನಲ್ಲಿ ಜಂಬೆ ಸರ್ ತುಂಬ ಕೆಲಸ ಮಾಡಿದ್ದಾರೆ. ಅದರಲ್ಲಿ ಅದು ಬಹಳ ವಿಶೇಷ ಏನು ಅಂದರೆ, ರಂಗದಲ್ಲಿ ಅಂತರಂಗ ಮಾಡುವಾಗ ಅವ್ರದ್ದು ಬೆಳಗ್ಗೆ ಎಲ್ಲ ನಮಗೆ ಏನೇನೇನೇನೋ ಮಾಡಿಸೋರು. ಇವ್ರು ಯಾಕೆ ಹಿಂಗೆ ಮಾಡಿಸ್ತಿದ್ದಾರೆ ಅಂತಲೇ ಅರ್ಥ ಆಗ್ತಾ ಇರಲಿಲ್ಲ. ಪ್ರತಿದಿನ ಸಂಜೆ ಬಂದು ಕೂತು ಸರ್ಕಲಲ್ಲಿ ಕೂತ ಮೇಲೆ ಎಲ್ಲರ ಹತ್ರನೂ ರಂಗದಲ್ಲಿ ಅಂತರಂಗ ಪುಸ್ತಕ ಕೊಡೋರು. ಚಾಪ್ಟರ್ ತೆಗೆಸೋದು, ಫಸ್ಟ್ ಚಾಪ್ಟರ್ ಓದೋದು, ಓದ್ತಾ ಬರ್ಬೇಕು ನಾವು. ಆ ಓದುವಾಗ ಅನ್ನಿಸ್ತಾ ಇತ್ತು, ಬೆಳಿಗ್ಗೆಯಿಂದ ಮಾಡಿದ್ದು ನಾವು ಇದೆ ಅಲ್ವಾ. ನಮಗೆ ಅವಾಗ ಒಂದು ರೀತಿ ರೋಮಾಂಚನ ಆಗೋದು. ಅವ್ರು ಏನು ಹೇಳ್ಕೊಡ್ತಾ ಇರಲಿಲ್ಲ, ಎಂಥದ್ದು ಹೇಳ್ಕೊಡ್ತಾ ಇರಲಿಲ್ಲ. ಅಂದರೆ ಒಂದಷ್ಟು ಎಕ್ಸಸೈಸು, ಒಂದಷ್ಟು ಇಂಪ್ರೂವೈಸೇಷನ್ಸು, ಒಂದಷ್ಟು ಏನೋ ಒಂದು ಮಾಡಿಸೋರು. ಆದರೆ ಸಂಜೆ ಅದನ್ನು ಕೂತ್ಕೊಂಡು ಓದುವಾಗ ನಮಗೇ ಗೊತ್ತಿಲ್ಲದ ಹಾಗೆ, ನಾವು ಓದ್ತಾ ಇರೋದನ್ನೇ ನಾವು ಮಾಡಿದ್ದೀಗ ಇಷ್ಟೊತ್ತು. ಅಂದರೆ ನಮಗೆ ಏನೂ ಹೇಳ್ಕೊಡದೆ ಎಲ್ಲ ಕಲಿಸೋದಿದೆಯಲ್ಲ, ಇದು ಬಹಳ ಅದ್ಭುತವಾದ ಒಂದು ಪ್ರೋಸೆಸ್ ಅದು. ಆ ರೀತಿ ಸುಮಾರು ಘಟನೆಗಳಾಗಿದೆ ಅವ್ರ ಪ್ರೋಸೆಸ್ಸಲ್ಲಿ. ಅದೊಂದು ನನಗೆ ಯಾವಾಗಲೂ ಮರೆಯದೆ, ಆ ಕಾರಣಕ್ಕೋಸ್ಕರನೇ ಆ ಪ್ರೋಸೆಸ್ ನನಗೆ ಮರೀಲಿಕ್ಕಾಗೋದಿಲ್ಲ. ಹಾಗಾಗಿ ಸ್ಟ್ಯಾನಿಸ್ಲಾವ್ಸ್ಕಿ ಅಥವಾ ಅವನ ಅಭಿನಯ ಸಿದ್ಧಾಂತ ಅನ್ನೋದು ಇವತ್ತಿಗೂ ಅದರ ಬೇಸ್ ಮೇಲೆ ನಾನು ಬೇರೆ ಬೇರೆ ಏನೇನೋ ಕಟ್ಕೊಳ್ತಾ ಹೋಗ್ಲಿಕ್ಕೆ ಸಾಧ್ಯ ಆದ್ದು. ಅದರ ಆ 1 ತಿಂಗಳು ಇದೆ ಆದಮೇಲೆ 2ನೇ ತಿಂಗಳಿಂದ ನಾಟಕ ರೀಡಿಂಗು. ಆ ನಾಟಕ ರೀಡಿಂಗ್ ಆಗುವಾಗ ಒಂದ್ಸರಿ ರೀಡಿಂಗ್ ಆಗುತ್ತೆ. ಆ ರೀಡಿಂಗ್ ಆಗುವಾಗ ಅದಾದಮೇಲೆ
ಅದನ್ನು ಎಡಿಟ್ ಮಾಡೋದು ಹೇಗೆ, ಒಂದು ಟೆಕ್ಸ್ಟನ್ನು, ಅಷ್ಟು ದೊಡ್ಡ ಟೆಕ್ಸ್ಟನ್ನು ಎಡಿಟ್ ಮಾಡೋದು ಹೇಗೆ, ನಮ್ಮ ಕೈಯಲ್ಲಿ ಬರ್ಸೋರು, ಅದನ್ನು ಇಡೀ ನಾಟಕ ಬರ್ಸೋರು ಎಲ್ಲರೂ ಬರಿಬೇಕು. ಅದು ಬರೆದಾದ್ಮೇಲೆ ಆಮೇಲೆ ನಾವು ಪಾತ್ರನೋ ಇನ್ನೊಂದೋ ಕೊಟ್ಟು ಮಾಡ್ಸಕ್ಕೆ ಶುರು ಮಾಡ್ತಿದ್ದು. 3ನೇ ತಿಂಗಳಿಂದ ಅದರ ಏನದು ಫ್ಲೋರ್ ವರ್ಕ್. ಆ ಫ್ಲೋರ್ ವರ್ಕಲ್ಲಿ ಅದು ನಿಮಗೆ ಗೊತ್ತಿಲ್ಲದೆ ಇರೋದೇನಲ್ಲ, ಅದನ್ನು ಫಸ್ಟ್ ಟೈಮ್ ಅವರು ನಮ್ಮನ್ನ ಅದನ್ನು ಇಂಟಿಮೇಟ್ ಪ್ರೊಡಕ್ಷನ್ ಮಾಡಿಸಿದ್ದು. ಹಾಗಂತ ಇಂಟಿಮೇಟಲ್ಲಿ ಮಾಡಿಸಿಲ್ಲ, ಶಿವರಾಮ್ ಕಾರಂತ ರಂಗಮಂದಿರದಲ್ಲಿ ಸ್ಟೇಜ್ ಮೇಲೆ ಒಂದು ಇಂಟಿಮೇಟ್ ಕ್ರಿಯೇಟ್ ಮಾಡಿದ್ದಾರೆ. ದಿನ ಒಂದೊಂದು ಪಾತ್ರ ಒಳಗೆ ಹೋಗುತ್ತೆ ಅಷ್ಟೇ. ಬೆಳಿಗ್ಗೆನೆ ಅವ್ರದ್ದು ಬೆಳಿಗ್ಗೆ ಮಾಡ್ತಿದ್ರು, ಆಮೇಲೆ ಮಧ್ಯಾಹ್ನ ಸಂಜೆ ಎಲ್ಲ ಮಾಡ್ತಾರಲ್ಲ. ಬೆಳಿಗ್ಗೆನೆ ಅವರು ಯಾವತ್ತು 5 ಗಂಟೆ ಸುಮಾರು 5:30 ಸುಮಾರಿಗೆ ಬಂದು ಕೂತ್ರೆ ಅವ್ರಿಗೆ ಒಂದು ರೀತಿಯ ಒಂದು ಫ್ರೆಶ್ ಮೂಡಲ್ಲಿ ಬಂದು ಬ್ಲಾಕಿಂಗ್ ಮಾಡುವಂಥ ಅವರ ಒಂದು ಪರಿಪಾಠ ಇಟ್ಕೊಂಡಿದ್ರು ಅವರು. ಬೆಳಿಗ್ಗೆನೆ ಬಂದವರು ಇವತ್ತೊಂದು ಸೀನ್ ಇದೆ, ಅವನೊಬ್ಬ ಒಳಗೆ ಹೋಗ್ತಾನೆ, ನನ್ನ ಸಹನಟ ಒಳಗೆ ಹೋಗ್ತಾನೆ. ಅವ್ನು ಒಳಗೋಗಿ ಬರೋವರೆಗೂ ನಮಗೆಲ್ಲ ಉಸಿರು ಕಟ್ಟೋಗಿರ್ತದೆ. ಅವರಲ್ಲಿ ಏನು ಹೇಳ್ಕೊಟ್ರೋ, ಇವನು ಏನು ಮಾಡೋದು, ನಾವು ಹೋಗುವಾಗ ಉತ್ಸಾಹದಲ್ಲಿ ಹೋಗಿರ್ತಾನೆ, ಬರುವಾಗ ತಲೆ ಕೆಳಗಡೆ ಹಾಕೊಂಡು ಬಂದಿರ್ತಾನೆ. ಏನಾಗ್ತಾ ಇದೆ ಒಳಗೆ ಅಲ್ಲಿ ಅನ್ನೋದು ಗೊತ್ತಾಗೋದಿಲ್ಲ. ಒಟ್ಟು ನಾವೆಲ್ಲ ಒಳಗೆ ಹೋದ್ಮೇಲೆ ಗೊತ್ತಾಗೋದು. ಅಂದ್ರೆ ಅದನ್ನ ಯಾಕೆ ಹಂಗೆ ಮಾಡಿದ್ರು ಅಂತ ಗೊತ್ತಿಲ್ಲ. ಅಂದ್ರೆ ಒಬ್ಬನ ಪಾತ್ರವನ್ನು ಮಾಡಿಸುವಾಗ ಇನ್ನೊಬ್ಬನ ಒಳಗಡೆ ಬಿಟ್ಕೋತಿರ್ಲಿಲ್ಲ ಅವರು. ಆಮೇಲೆ ಪದೇ ಆಗುವಾಗ ಎಲ್ಲ ಪಾತ್ರಗಳು ಒಳಗಡೆ ಬರಬೇಕು, ಅವಾಗ ಆಗುತ್ತೆ. ಆದ್ರೆ ಸ್ಟಾರ್ಟಿಂಗ್ ಅಲ್ಲಿ ನಮಗೊಂದು ರೀತಿ ಏನ್ ನಡೀತಾ ಇದೆ ಒಳಗಿಲ್ಲಿ. ಮತ್ತೆ ಆ ರಂಗದಲ್ಲಿ ಅಂತರಂಗ ಓದುವಾಗ ಅಲ್ಲಿ ತೊರ್ತೋವ್ಸ್ಕಿ ಅಂತ ಒಬ್ಬ ಬರ್ತಾನೆ, ಒಬ್ಬ ನಿರ್ದೇಶಕ. ನಮ್ಗೆ ಆಗ ಅನ್ಸೋದು, ನಾವೆಲ್ಲ ಅಂದ್ಕೊಳ್ಳೋದು, ಇವರು ತೊರ್ತೋವ್ಸ್ಕಿ, ನಾವೇ ನಟರು. ಅಂದ್ರೆ ಈ ರೀತಿ ಅಷ್ಟು ಇಂಟಿಮೇಟ್ ಆಗಿ ಅದನ್ನ ರಂಗದಲ್ಲಿ ಅಂತರಂಗ ನಮಗೆ ಪಾಠ ಮಾಡಿದ್ರು. ಎಲ್ಲಿವರೆಗೂ ಪಾಠ ಮಾಡಿದ್ರು ಅಂದ್ರೆ 11ನೇ ಚಾಪ್ಟರ್ ಸತ್ವದ ಬಗ್ಗೆ ಏನೋ ಇದೆ, ಆತ್ಮಶೋಧದ ಬಗ್ಗೆ ಏನೋ ಒಂದು ಥರದ್ದು ಸತ್ವವನ್ನ ಹೇಗೆ ಅದನ್ನ ಮಾಡಲ್ಲ ಅವರು, ಮುಟ್ಟದೇ ಇಲ್ಲ ಚಾಪ್ಟರ್ನ. ಯಾಕೆ ಮಾಡಲ್ಲ ಅವ್ರು ಅದನ್ನ ನಮ್ಗೆ ಹೇಳೂ ಇಲ್ಲ. ಆದ್ರೆ ನಮಗೆ ಈಗ ಅನಿಸೋದು ಒಂದಷ್ಟು ವರ್ಷ ಆದ್ಮೇಲೆ ಯಾಕೆ ಮಾಡಲ್ಲ ಅಂತಂದ್ರೆ ಅದು ಮಾಡೋಕ್ಕಾಗಲ್ಲ, ಅದು ನಟ ಕಂಡ್ಕೋಬೇಕಾಗಿರೋದು. ಸತ್ವನ ಹೆಂಗೆ ತೋರ್ಸಕ್ಕಾಗತ್ತೆ, ಅದಾಗೋದಿಲ್ಲ. ಅದು ಮಾಡ್ತಾ ಕಂಡ್ಕೋಬೇಕು. ಮಿಕ್ಕಿದ್ದೆಲ್ಲ ಹೇಳ್ಕೊಡ್ತಾರೆ, ಕಲ್ಪನೆ ಹೇಳ್ತಾರೆ, ಕಾನ್ಸಂಟ್ರೇಷನ್ ಹೇಳ್ತಾರೆ, ಪಾತ್ರ ಬಿಲ್ಡ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಾರೆ ಅನ್ನೋದಕ್ಕಿಂತ ಹೆಚ್ಚಾಗಿ ಆ ಪ್ರೋಸೆಸ್ ಅಲ್ಲಿ ಅದೆಲ್ಲ ಬರುತ್ತೆ. ಸತ್ವನ್ ಹೇಳೋದಿಲ್ಲ, ಸತ್ವನ್ ಹೇಳಕ್ ಬರಲ್ಲ. ಆ ಸತ್ವ ನಾವು ಕಂಡ್ಕೋಬೇಕು. ಅವರು ಈ ಮಾತು ಬಹಳ ಯಾವಾಗ್ಲೂ ಹೇಳೋದು, ಕಂಡ್ಕೋಬೇಕ್ರಿ, ನೀವೇ ಕಂಡ್ಕೋಬೇಕು ಅಷ್ಟೇ. ಮತ್ತೆ ನೀವೇನಾದ್ರೂ ಹೋಗಿ ಅವತ್ತು ಶೋ ಆಯ್ತು, ಅವ್ರ ಹತ್ರ ಹೋಗಿ ಹೇಗಾಯ್ತು ಸರ್ ನಾನು ಮಾಡಿದ್ದು ಅಂತ ಕೇಳಿದ್ರೆ, ಮಾಡ್ದವ್ರು ನೀವಲ್ವೇನ್ರಿ, ನೀವ್ ಹೇಳ್ಬೇಕು. ಅಂದ್ರೆ ಅವ್ರ ಕೆಲವೊಂದು ಮಾತುಗಳೇ ನಮ್ಮನ್ನ ಯೋಚನೆ ಮಾಡೋ ಹಾಗೆ ಹಚ್ಚೋದು. ಮತ್ತೆ ಅದ್ರ ಬಗ್ಗೆ ಇನ್ನೂ ಹೆಚ್ಚು ಒಳಗೆ ಹೋಗ್ಲಿಕ್ಕೆ ಸಾಧ್ಯ ಆಗ್ತಿದ್ದು. ಹೆಚ್ಚು ಮಾತಾಡದೆ ಕಲಿಸ್ಕೊಡುವಂತ ಒಂದು ವಿಧಾನ ಇದೆಯಲ್ಲ, ಅದು ಈಸ್ ಗ್ರೇಟ್ ಆ ವಿಷಯದಲ್ಲಿ, ವಾಸ್ತವವಾದಿ ಅಭಿನಯದಲ್ಲಿ. ಅಂದ್ರೆ ಹೀಗೆ ಹೇಳಿಕೊಟ್ಟಂತಹ, ಹೀಗೆ ಕಲಿತಂತಹ ಅವರು ಹೀಗೆ ಹೇಳ್ಕೊಟ್ರು, ನಾನು ಹೀಗೆ ಕಲಿತೆ. ಆದ್ರೆ ಜಂಬೆ ಅವರ ಇನ್ನೊಂದು ಏನಂತಾರೆ ಗೊತ್ತಿಲ್ಲ, ರೂಪವೋ ಅಥವಾ ಚಿಂತನೆಯೋ ಆಲೋಚನೆಯೋ ನನಗೆ ಗೊತ್ತಿಲ್ಲ. ಅದು ನನಗೆ ಕಾಣಕ್ಕೆ ಸಿಕ್ಕಿದ್ದು ಸಾಣೆಹಳ್ಳಿಯಲ್ಲಿ. ನಾನು ಸ್ಟೂಡೆಂಟ್ ಆಗಿದ್ದಾಗ ನೀನಾಸಂನಲ್ಲಿ ನೋಡಿದ ಜಂಬೆ ಸರಿಗೋ, ಸಾಣೆಹಳ್ಳಿಯಲ್ಲಿ ನಾನು ಟೀಚರ್ ಆಗಿದ್ದಾಗ ಕಂಡಂತಹ ಜಂಬೆ ಸರಿಗೋ ಬಹಳಷ್ಟು ವ್ಯತ್ಯಾಸಗಳಿತ್ತು. ಅಂದ್ರೆ ವ್ಯತ್ಯಾಸ ಆಗಬಾರ್ದು ಅಂತಲ್ಲ, ಆದ್ರೆ ಹಾಗಿದ್ರೆ ನಮಗೆ ಹೇಳ್ಕೊಟ್ಟಿದ್ದು ಸುಳ್ಳ? ಹಾಗಿದ್ರೆ ಇಲ್ಲಿ ಹೇಳ್ಕೊಡ್ತಾರ ಸರಿನಾ, ಅಥವಾ ನಾ ಮಾಡ್ತಿರೋ ತಪ್ಪ? ಈ ಎಲ್ಲ ಗೊಂದಲಗಳು ಬರಲಿಕ್ಕೆ ಕಾರಣವಾಯ್ತಲ್ಲಿ. ಹಾಗಾಗಿ ನನಗೂ ಅವ್ರಿಗೂ ಒಂದಷ್ಟು ಚರ್ಚೆಗಳು ಆಯ್ತು. ಅದನ್ನ ಅವ್ರು ಗಂಭೀರವಾಗಿ ತಗೊಂಡ್ರು ಸಹ. ನಾನು ಒಂದ್ಸರಿ ಹಿಂಗೆ ಅದೇ ಸಾಣೆಹಳ್ಳಿಯಲ್ಲಿ ಈ ತರ ಕಂಪ್ಲೇಂಟ್ಗಳೆಲ್ಲ ಆದಾಗ, ಅಲ್ಲ ನೀವು ನಮಗೆ ಏನ್ ಹೇಳ್ಕೊಟ್ಟಿದ್ರು ಅದನ್ನೇ ನಾನು ಇಲ್ಲಿ ಪಾಲಿಸ್ಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ, ಆದ್ರೆ ನೀವೀಗ ಅದನ್ನೇ ತಪ್ಪು ಅಂತ ಹೇಳ್ತಾ ಇದ್ದೀರಿ, ಇದೆಷ್ಟರ ಮಟ್ಟಿಗೆ ಸರಿ ಅಂತ ನಾನೇ ಅವ್ರನ್ನ ಕೇಳಿದ್ದುಂಟು. ಇನ್ನೊಂದು ಸಂದರ್ಭದಲ್ಲಿ ನಿಮ್ಮ ಆಯ್ಕೆಯೇ ಸರಿ ಇಲ್ಲ ಅಂದ್ಬಿಟ್ಟೆ ನಾನು, ನಿಮ್ಮ ಸ್ಟೂಡೆಂಟ್ಗಳ ಆಯ್ಕೆಯೇ ಸರಿ ಇಲ್ಲ ಅಂದ್ಬಿಟ್ಟೆ ನಾನು. ರಂಗಭೂಮಿಗೆ ಬರೋರೇ ಕಡಿಮೆ ರೀ, ಬಂದವರನ್ನ ಉಳಿಸ್ಕೊಳ್ಬೇಕಾಗಿರೋದು ನಮ್ಮ ಕರ್ತವ್ಯ. ಅದನ್ನ ಫಸ್ಟ್ ಮಾಡಬೇಕು. ಅದನ್ನ ಇಲ್ದೇನೆ, ಅವರೇ ಇಲ್ದೆ, ಜನನೇ ಇಲ್ದೇ ಇದ್ರೆ ರಂಗಭೂಮಿ ಕಟ್ಟೋದು ಹೇಗೆ ಅಂತ ಹೇಳಿದ್ರು. ಒಂದು ರೀತಿಯಲ್ಲಿ ಅದು ಸರಿಯೇ. ಹಾಗಂತ ಎಷ್ಟರ ಮಟ್ಟಿಗೆ ಕಾಂಪ್ರಮೈಸ್ ಆಗಬೇಕು, ಎಲ್ಲಾಗಬೇಕು,
ಹೇಗಾಗಬೇಕು, ಇದನ್ನು ನಾವು ಒಂದು ಸ್ವಲ್ಪ ನೋಡ್ಕೊಳ್ಬೇಕಾದಂಥ ವಿಷಯ ಇದು. ಆದರೆ ವಿತ್ ಆಲ್ ರೆಸ್ಪೆಕ್ಟ್, ಅವರಿಂದ ಕಲ್ತದ್ದು ಭಾಳ ಇದೆ. ಅದು ಯಾವತ್ತೂ ಇರ್ತದೆ. ಆ ಪ್ರೀತಿ ಗೌರವ ಎಲ್ಲ ಇಟ್ಕೊಂಡೇ ಇಷ್ಟೆಲ್ಲ ಹೇಳಿದ್ದು ಅವ್ರ ಬಗ್ಗೆ. ಹಾಗೆ ಇದು ಜಂಬೆ ಸರ್ದು. ತಿರುಗಾಟದಲ್ಲಿದ್ದಾಗ ಯಾವ ನಾಟಕ? ತಿರುಗಾಟದಲ್ಲಿ ಇನ್ನೊಂದು ಹೇಳ್ಬಿಡ್ತೀನಿ. ಇದು ನಮಗೆ ಈ ಒಂದು ರೀತಿ ಎಲ್ಲವೂ ಪರ್ವಕಾಲ ಅಂತಾರಲ್ಲ, ಟ್ರಾನ್ಸಿಷನ್ ಸ್ಟೇಟಲ್ಲಿ ನಮ್ಮ ಬ್ಯಾಚ್ ಇದ್ದದ್ದು. ಎಸ್ಪೆಷಲಿ ನನ್ನ 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 ಬದುಕು ಹಾಗೆ ಅನ್ಕೊಳ್ತೀನಿ. ಎಲ್ಲವೂ ಟ್ರಾನ್ಸಿಷನ್ ಸ್ಟೇಟಲ್ಲಿ ನಾನು ಹೋಗಿದ್ದೀನಿ. ಅಂದರೆ ಪರ್ವಕಾಲ, ಒಂದು ಆವರ್ತದಿಂದ ಇನ್ನೊಂದು ಆವರ್ತಕ್ಕೆ ಬದಲಾಗುವ ಸ್ಥಿತಿಯಲ್ಲಿ ನಾನು ಹೋಗಿ ಸೇರಿದಂಥ ಜಾಗಗಳದೆಲ್ಲ. ಅದಕ್ಕೆ ಒಂದು ಉದಾಹರಣೆ ಅಂದರೆ ನೀನಾಸಮ್ಮೆ. ಅಂದರೆ ಅದಕ್ಕಿಂತಲೂ ಹಿಂದೆ ಬರೋದಾದ್ರೆ, ಬೀದಿ ನಾಟಕಗಳು ಒಂದು ದೊಡ್ಡ ಉಚ್ಛ್ರಾಯ ಕಾಲದಲ್ಲಿ ಇದ್ದಂಥ ಟೈಮ್ ಅದು. ಬೀದಿ ನಾಟಕಗಳಿಗೆ ಒಂದು ಸರ್ಕಾರವನ್ನೇ ಬದಲಾಯಿಸುವಷ್ಟು ಶಕ್ತಿ ಇದ್ದಂಥ ಮೀಡಿಯಂ ಆಗ. ಇದು ಗುಣವನ್ನು ಕಳ್ಕೊಳ್ತಾ ಇದ್ದಂಥ ಕಾಲದಲ್ಲಿ ನಾನು ಬೀದಿ ನಾಟಕಗಳನ್ನು ಮಾಡಿದವನು. ಅದರ ನಂತರ ನಾನು ನೀನಾಸಂಗೆ ಹೋದೆ. ನೀನಾಸಂನಲ್ಲಿ ನಮ್ಮ ಬ್ಯಾಚಿಗೆ ಜಂಬೆ ಸಾರು ಕಡೆಯ ಪ್ರಿನ್ಸಿಪಲ್ ಆಗಿದ್ದು. ಅದು ಇನ್ನೊಂದು ನೀನಾಸಂನ ಒಂದು ಪರ್ವ, ಬೇರೆ ಚಾಪ್ಟರ್ ಶುರುವಾಯಿತು ಅಲ್ಲಿಂದ. ಆ ಟೈಮಲ್ಲೇನೆ ನಾಣಿಯವರು, ನಾವು ತಿರುಗಾಟದಲ್ಲಿದ್ದಾಗ ನಾಣಿಯವರು ತೀರ್ಕೊಂಡ್ರು, ವಿವೇಕಾನಂದರು ತೀರ್ಕೊಂಡ್ರು. ಸೇಮ್ ಪೀರಿಯಡ್ ಎಲ್ಲವೂ. ಅದಾಗಿ ನಾನು ಯಕ್ಷಗಾನ ಕೇಂದ್ರಕ್ಕೆ ಹೋದೆ. ಕೇಂದ್ರದಲ್ಲಿ ನಾನು ಕೇಂದ್ರ ಮುಗಿಸಿ, ಶಿವರಾಮ್ ಕಾರಂತರು ಕಟ್ಟಿಸಿದ್ದಂಥ ಅದೇನು ಹೆಂಚಿನ ಮನೆ ಇತ್ತಲ್ಲ, ಕೇಂದ್ರ ಮುಗಿಸಿ ಈಚೆ ಬರುವಾಗ ಆ ಬಿಲ್ಡಿಂಗ್ ಡೆಮಾಲಿಷ್ ಮಾಡಿದ್ರು, ಹೊಸ ಬಿಲ್ಡಿಂಗ್ ಕಟ್ಟಿದ್ರು. ಅಂದರೆ ನಾನು ಹೇಳ್ತಾ ಇರೋದು ಒಂದು 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 ರಾಜಕೀಯ ಪಲ್ಲಟವೋ ಅಥವಾ ಒಂದು ಸಾಂಸ್ಕೃತಿಕ ಪಲ್ಲಟವೋ, ಇದನ್ನೆಲ್ಲ ಕಣ್ಣಾರೆ ನೋಡಿ ಅನುಭವಿಸಿದಂಥವನು. ಅಷ್ಟೇ ಅಲ್ಲ, ಈ ಬೆಂಗಳೂರನ್ನು ಸಹ, ಬೆಂಗಳೂರು ನಾವು ಚಿಕ್ಕವನಾಗಿದ್ದಾಗ ಏನು ನೋಡಿದ್ನೋ, ಕಣ್ಣೆದುರಿಗೇನೆ ಎಷ್ಟೆಲ್ಲ ಬದಲಾವಣೆಗಳಾಗ್ತಾ ಇತ್ತು ಅಂದರೆ ಇದು ಹೌದಾ ಅನ್ನಿಸೋ ಮಟ್ಟಿಗೆ ನಮ್ಮ ಊರಿನಲ್ಲಿ ನಾವೇ ಅಪರಿಚಿತರಾಗುವಷ್ಟು ಬದಲಾವಣೆಗಳನ್ನು ನಾನು ನೋಡಿದ್ದೇನೆ. ಅದೇ ಹಾಗಾಗಿ ಇದು ಪರ್ವಕಾಲಗಳು ಅಂತ ಹೇಳಿದ್ ನಾನು ಅಷ್ಟೇ. ತಿರುಗಾಟದಲ್ಲಿ ಅವರು ನಮಗೆ ನಾಟಕ ಮಾಡಿಸ್ಲಿಲ್ಲ. ಅಲ್ಲಿಂದ ಅವರು ರಂಗಾಯಣಕ್ಕೆ ನಿರ್ದೇಶಕರಾಗಿ ಹೋದರು. ನನ್ನ ಬ್ಯಾಚಿಂದ ಒಂದಷ್ಟು ಜನ ತಿರುಗಾಟ ಮುಗಿಸಿದವರು ಸೀದಾ ಅಲ್ಲಿಗೆ ಹೋದರು. ನಾನು ಒಂದಷ್ಟು ಜನ ಟೀಚರ್ಗಳಾದರು. ನಾವು ಒಂದಷ್ಟು ಜನ ಹಿಂಗೆ ಆದರ್ಶಗಳು ಇವರೆಲ್ಲ ಹೇಳ್ಕೊಟ್ಟಿದ್ದಾರೆ, ರಂಗಭೂಮಿನೇ ಮಾಡೋದು ಅಂತೇಳಿ ಬಂದ್ವಿ ಅಷ್ಟೇ. ಆದರೆ ರಂಗಭೂಮಿಯಲ್ಲಿ ಬದುಕು ಕಟ್ಕೊಳ್ಳೋದು ಸಹ ನಿಜವಾಗ್ಲೂ ತುಂಬ ಬಹಳ ಒಂಥರದ ಏನು ಅನ್ಬೋದು ಅದಕ್ಕೆ, ಏನು ಗೊತ್ತಿಲ್ಲ, ಅಥವಾ ಏನು ನನಗೆ ಅರ್ಥ ಆಗ್ತಾ ಇಲ್ಲ. ಚಾಲೆಂಜ್ ಅಂತ ಹೇಳೋದಿಲ್ಲ ನಾನು, ಅದೊಂದು ರೀತಿ ನಾ ಇದನ್ನೇ ಮಾಡ್ತೀನಿ ಅಂತ ಹೊರಟಾಗ ಅದ್ರಲ್ಲಿ ಬರೋದು ನಾನು ಅನುಭವಿಸ್ಲೇಬೇಕು. ಹಾಗಾಗಿ ಬದುಕು ಕಲಿಸ್ಕೊಡ್ತು ರಂಗಭೂಮಿಯನ್ನೇ ಮಾಡ್ತಾ ಹೋದ್ರೆ. ಆದರೆ ನನಗೆ ಯಾವ ವಿಷಾದವೂ ಇಲ್ಲ. ಅಂದರೆ ರಂಗಭೂಮಿಯಿಂದ ನನಗೆ ಸಿಕ್ಕಿದೆ, ಎಲ್ಲವೂ ಸಿಕ್ಕಿದೆ. ಆದರೆ ರಂಗಭೂಮಿ ಮಾಡಬೇಕಾದಾಗ, ಯಾವುದೇ ಒಂದು ಕ್ಷೇತ್ರ ಮಾಡಬೇಕಾದಾಗ ನಮಗೆ ನಮ್ಮ ಅಗತ್ಯಗಳೇನು, ನಮ್ಮ ಅನಿವಾರ್ಯಗಳೇನು ಅನ್ನೋದನ್ನು ಫಸ್ಟ್ ನಾನು ಕಂಡುಕೊಂಡ್ರೆ ನಾನು ಅದಕ್ಕೆ ಫಿಟ್ ಆಗ್ತೀನೋ ಇಲ್ವೋ ಅನ್ನೋದನ್ನು ಯೋಚನೆ ಮಾಡಬೇಕಾಗತ್ತೆ. ನಾನು ಇದನ್ನು ಯಾವಾಗ ಯೋಚನೆ ಮಾಡಿದ್ದೆ? ನಾನು ಬೀದಿ ನಾಟಕ ಮಾಡುವಾಗಲೇ ಯೋಚನೆ ಮಾಡಿದ್ದೆ. ನಾನು ಮಾಡಿದರೆ ನಾಟಕ ಮಾಡ್ತೀನಿ ಅಷ್ಟೇ. ಆದರೆ ಅದು ಇಲ್ಲಿಗೆ ಹೋದ್ಮೇಲೆ, ನೀನಾಸಂಗೆ ಹೋದ್ಮೇಲೆ ಮತ್ತೂ ಗಟ್ಟಿ ಆಯಿತು. ಆದರೆ ಗೊಂದಲಗಳಿದ್ದದ್ದೇ. ತಿರುಗಾಟ ಮುಗಿಸಿ ಬಂದ ತಕ್ಷಣ ಏನು ಮಾಡೋದು, ಏನೋ ಆವಾಗೆಲ್ಲ ಒಬ್ಬನೇ ಇದ್ದೆ, ನಡೆದೋಗ್ತಿತ್ತು. ಆದರೆ ಆ ಒಬ್ಬಂಟಿಯಾಗಿ ಹುಡುಕ್ತಾ, ನಮ್ಮನ್ನು ನಾವು ಹುಡುಕೊಳ್ತಾ ಬದುಕನ್ನು ಕಟ್ಕೊಳ್ಳೋದು ಇದೆಯಲ್ಲ, ಅದು ಬಹಳ ಒಂದು ರೀತಿಯ ಏನು ಹೇಳ್ಬೋದು, ಅದೊಂದು ಪ್ರಯೋಗವೇ. ಹೋರಾಟ ಅಂತೆಲ್ಲ ಹೇಳಲಿಕ್ಕೆ ಇಷ್ಟಪಡಲ್ಲ ನಾನು. ಅದೊಂದು ಪ್ರಯೋಗ. ಬದುಕನ್ನು ಅದೇ ಟ್ರಯಲ್ ಆ್ಯಂಡ್ ಎರರ್ ಅಂತೀವಲ್ಲ, ಅಲ್ಲಿ ಹೋಗಿ ಬಿದ್ದ ಮೇಲೆ ಅದು ಗೊತ್ತಾಗೋದು ಅದು. ಆದರೆ ನಮ್ಮ ಬದುಕಿನ ಅಗತ್ಯ ಅನಿವಾರ್ಯತೆಗಳನ್ನು ಒಂದು ಲಿಮಿಟಲ್ಲಿ ಇಟ್ಕೊಂಡಿದ್ರೆ ನಾವಲ್ಲಿ ಏನಾದರೂ ಮಾಡ್ಲಿಕ್ಕೆ ಆಗ್ತದೆ. ಹಾಗಂತ ನಾನೇನು ಇಲ್ಲಿರೋ ಕಡೆ ದಬ್ಬಾಕ್ಬಿಟ್ಟಿದ್ದೀನಿ ಅಂತಲೂ ಅಲ್ಲ, ಬದುಕಬಹುದು, ಊಟಕ್ಕೇನು ಕಡಿಮೆ ಆಗೋದಿಲ್ಲ. ಆದರೆ ನಮ್ಮ ಉದ್ದೇಶ ಕ್ಲಿಯರ್ ಆಗಿದ್ದರೆ ಮಾತ್ರ ನಾವಿಲ್ಲಿ ಇರ್ಲಿಕ್ಕೆ ಸಾಧ್ಯ ಅಷ್ಟೇ.
ಮಂಜು, ಇಷ್ಟು ಸುದೀರ್ಘವಾದ ಪ್ರಯಾಣವನ್ನು ಮಾಡಿದ್ರಿ ನೀವು, 25-26ನೇ ವರ್ಷ ರನ್ನಿಂಗ್ ಸಕ್ಸಸ್ಫುಲಿ. ಹೌದು ಹೌದು ತುಂಬಾ ಖುಷಿ ಆಗುತ್ತೆ. ನಾಟಕಗಳಿಂದನೇ ಬದುಕನ್ನ ಕಟ್ಕೊಂಡು ಇಷ್ಟೆಲ್ಲ ಮಾಡ್ತಾ ಇದ್ರಿ. ಸುಮಾರು 57 ನಾಟಕಗಳನ್ನ ಮಾಡಿದ್ರಿ ನೀವು. ಹೌದು ಹೌದು. ನಿಮಗೆ ತುಂಬಾ ಇಷ್ಟವಾದ ನಾಟಕ ಅಥವಾ ಇಷ್ಟವಾದ ತಂಡದ ಜೊತೆಗೆ ನಾನು ಈ ನಾಟಕ ಮಾಡಿದ್ದು ಒಂದು ಅನುಭವ ಇದ್ದೇ ಇರುತ್ತೆ. ಹೌದು. ನಾವು ನಮ್ಗೆ ಹೆಂಗಿರುತ್ತೋ ಹಂಗೆ ನಿಮ್ಗೆ ನಿರ್ದೇಶಕರಾಗಿ ಹೌದು. ಹೊಂದಿರುತ್ತೆ. ಅದು ಯಾರ ಜೊತೆಗೆ ಯಾವುದು? ಖಂಡಿತ. ಈ 57 ನಾಟಕ ಅಂತ ನಾನು ಏನು ಹೇಳ್ತಾ ಇದ್ದೀನಿ, ಇದು ನಾನು ಪ್ರಾಪರ್ ಆಗಿ ಲಿಸ್ಟ್ ಮಾಡಿರೋದು. ಅದನ್ನ ಬಿಟ್ಟು ವರ್ಕ್ಶಾಪ್ಸು, ಕಾರ್ಯಾಗಾರಗಳು, ಸಣ್ಣ ಸಣ್ಣ ಪ್ರೊಡಕ್ಷನ್ಸು, ಇದೆಲ್ಲ ನಾನು ಯಾವುದನ್ನು ಲೆಕ್ಕ ಹಾಕಿಲ್ಲ. ಇದೆಲ್ಲ ಮೇಜರ್ ಪ್ರೊಡಕ್ಷನ್ಸ್ ನಾನು ಮಾಡಿರೋದು ಬೇರೆ 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 ಕಡೆಗಳೆಲ್ಲ. ಈ ಇತ್ತೀಚೆಗೆ 50 ನಾಟಕದ ನಂತರ ಆ ಲಿಸ್ಟ್ ಮಾಡೋದನ್ನು ಬಿಟ್ಬಿಟ್ಟಿದ್ದೀನಿ ನಾನು. ಯಾಕೋ ನನಗೆ ಬೇಡ ಅನ್ಸಕ್ ಶುರು ಆಗಿದೆ. ಯಾಕೋ ಗೊತ್ತಾಗ್ತಾ ಇಲ್ಲ ನನಗೆ ಮಾಡಿ ಏನು ಪ್ರಯೋಜನ ಅಂತ ಅನ್ಸಕ್ ಶುರು ಆಗ್ಬಿಟ್ಟಿದೆ. ಮೊದಲು ಡಾಕ್ಯುಮೆಂಟ್ ಮಾಡ್ತಿದ್ದೆ, ಅದನ್ನು ಮಾಡ್ತಿಲ್ಲ ಈಗ ಒಂದಷ್ಟು ನೆನಪಲ್ಲಿರುವಂಥದ್ದು ಹೇಳ್ತೇನೆ. ಮೇಜರ್ ಆಗಿ ನಾನು ನಮ್ಮ ಸಮಷ್ಟಿ ತಂಡಕ್ಕೆ ಸುಮಾರಷ್ಟು ನಾಟಕಗಳನ್ನು ನಾನು ಅಲ್ಲಿಂದ ಬಂದಮೇಲೆ ನಾನು ಮಾಡಿರೋದು. ಶೇಕ್ಸ್ಪಿಯರ್ದು ಪ್ರಮಿಳಾರ್ಜುನಿಯಂ ನಮ್ಮ ತಂಡಕ್ಕೆ ಮಾಡಿಸಿದೆ. ಅದಾದಮೇಲೆ ನೀರು ಕುಡಿಸಿದ ನೀರಿಯರು ಅಂತೇಳಿ MC ಆನಂದ್ ಅವರು ಅದನ್ನು ಕನ್ನಡಕ್ಕೆ ಮಾಡಿದರು, ನೀರು ಕುಡಿಸಿದ ನೀರಿಯರು ಅಂತ. ಅದು MC ಆನಂದ್ ಅವರು ಅದರದ್ದು ಇಂಗ್ಲೀಷ್ ವರ್ಷನ್ ಏನು ಅಂತಂದರೆ ಮೆರ್ರಿ ವೈಫ್ಸ್ ಆಫ್ ವಿಂಡ್ಸರ್ ಅಂತ. ಈ ಶೇಕ್ಸ್ಪಿಯರನ್ನ ಅತ್ಯಂತ ಕಳಪೆ ನಾಟಕಗಳು ಅಂತ ಕನ್ಸಿಡರ್ ಮಾಡಿದ ನಾಟಕಗಳಲ್ಲಿ 2 ನಾಟಕಗಳಿದ್ದಾವೆ. ಆ 2 ನಾಟಕಗಳನ್ನು ನಾನೇ ಮಾಡಿಸಿದ್ದೀನಿ. ಅದು ಒಂದು ಇದು ನೀರು ಕುಡಿಸಿದ ನೀರಿಯರು. ಮತ್ತೆ MC ಆನಂದ್ ಅವರೇ ಬದುಕಿದ್ದಾಗ ಅವ್ರು ಇನ್ನೊಂದು ನಾಟಕ ಬರೆದುಕೊಟ್ರು, ಏನದು ಟೇಮಿಂಗ್ ಆಫ್ ದಿ ಶ್ರೀಯು. ಅದನ್ನು ಕನ್ನಡಕ್ಕೆ ಅವರು ಬೇರೆ ರೀತಿಯಲ್ಲಿ ಅನುವಾದ ಮಾಡಿಕೊಟ್ರು. ಆದರೆ ನನಗೆ ಯಾಕೋ ಅದಷ್ಟು ಇಷ್ಟ ಆಗಲಿಲ್ಲ. ನಾನು ನೀನಾಸ ಬಳಗಕ್ಕೆ ಮಾಡಿಸುವಾಗ ನಾನು ಹಳೆಯ ಒಂದಷ್ಟು ನಾಟಕಗಳ ರೆಫರೆನ್ಸ್ ತಗೊಂಡು ಚಂಡಿಕಾ ಮದಮರ್ದನ ನಾಟಕಂ ಅಂತೆಲ್ಲ ಇತ್ತು. ಅದು ನಥಿಂಗ್ ಬಟ್ ಶೇಕ್ಸ್ಪಿಯರ್ನ ಟೇಮಿಂಗ್ ಆಫ್ ದಿ ಶ್ರೀ. ಆ ಥರದ ಬೇರೆ ಬೇರೆ ವರ್ಷನ್ ಎಲ್ಲ ಇತ್ತು. ಅದನ್ನೆಲ್ಲ ಸೇರಿಸ್ಕೊಂಡು ತಾಟಕಿ ಮರ್ದನ ಅಂಥೇಳಿ ನಾನು ನಾಟಕ ಬೇರೆ ಬರೆದು ನೀನಾಸಂ ಬಳಗಕ್ಕೆ ಮಾಡಿಸಿದ್ದೆ. ಅದೊಂದು ಮುಖ್ಯವಾದ್ದು. ಮತ್ತು ಸಮಷ್ಟಿಗೆ ಕಂತು ಅಡಾಪ್ಟ್ ಮಾಡಿದೆ. ಅಂದರೆ ಚೆನ್ನಕೇಶವ ಅವರು ಅದನ್ನು ತಿರುಗಾಟಕ್ಕೆ ಮತ್ತು ಸ್ಟೂಡೆಂಟ್ಸ್ಗಳಿಗೆ ಈ ಅಲ್ಲಿ ಬರುವ ಮೇಸ್ಟರ ರೋಲನ್ನು ಇಟ್ಕೊಂಡು ಒಂದಷ್ಟು ಡೆವಲಪ್ ಮಾಡಿದರು. ಆದರೆ ನಾನು ನಾಟಕವನ್ನು ಇಡಿಯಾಗಿ ಅಲ್ಲಿ ಆ ಲೇಖಕರು ಬರೆದಿರುವಂಥ ಯಾವ ವಿಷಯಗಳನ್ನೂ ಮಿಸ್ ಮಾಡದ ಹಾಗೆ ಪ್ರತಿಯೊಂದನ್ನು ಒಂದು ಏನಂತ ಅದನ್ನು ಸ್ಕ್ರೀನ್ ಪ್ಲೇ ಅಂತೀರಾ ಗೊತ್ತಿಲ್ಲ, ಅದು ಒಂದು ರಂಗಪಠ್ಯ ಮಾಡಿ ನಾಟಕದ ರೂಪದಲ್ಲೇ ಅದನ್ನು ಮಾಡಿಸಿದ್ದು ನನಗೆ ಒಂದು ಎಕ್ಸ್ಪೀರಿಯನ್ಸು, ಒಂದು ಕಲಿಕೆ ಸಹ. ಅದನ್ನು ವಿವೇಕ್ ಶಾನ್ಭಾಗರು ನೋಡಿ ಬಹಳ ಸಂತೋಷಪಟ್ಟಿದ್ರು. ಅದೊಂದು. ಆಮೇಲೆ ಚಿತ್ರಪಟ. ನಿಜಕ್ಕೂ ಹೇಳ್ಬೇಕಂದ್ರೆ ನನಗೆ ಚಿತ್ರಪಟವನ್ನು ನಾನು ಮಾಡಿಸಿದ್ದು ಮಲ್ಲಾಡಿಹಳ್ಳಿಲಿ ಫಸ್ಟು. ಆಗಾಗ್ಲೇ ಅಲ್ಲಿ ರಾಘವೇಂದ್ರ ಪಾಟೀಲ್ರು, HSV ಅವರ ನಾಟಕಗಳನ್ನು ತುಂಬ ಮಾಡಿಸಿದ್ದೇನೆ. ಅವ್ರು ನನ್ನ ನಾಟಕಗಳನ್ನು ತುಂಬ ನೋಡಿದ್ದಾರೆ. ಅದು ತುಂಬ ಏನದು ಆತ್ಮೀಯವಾಗಿ ಮಾತಾಡಿಸ್ತಾರೆ. ಅವ್ರು ನನ್ನ ಸಂಬಂಧ ಬಹಳ ಚೆನ್ನಾಗಿದೆ. ಅವರ ಎಷ್ಟೋ ಕಥೆಗಳನ್ನು ನಾನು ಅಲ್ಲೇ ಮಾಡಿಸಿದ್ದೇನೆ. ಯಾಕಂದರೆ ರಾಘವೇಂದ್ರ ಪಾಟೀಲ್ರು ಮತ್ತು HSV ಅವರು ಸ್ನೇಹಿತರಾದ್ರಿಂದ ಅವ್ರ ನಾಟಕಗಳನ್ನು ಅಲ್ಲಿ ಆಡಿಸ್ತಿದ್ವಿ. ಅಲ್ಲಿನ ಮಲ್ಲಾಡಿಹಳ್ಳಿ ಶಾಲೆಯಲ್ಲಿ ಮತ್ತು ಕಾಲೇಜಿಗೆ ಸುಮಾರು 4 ವರ್ಷ ಕೆಲಸ ಮಾಡಿದ್ದೇನೆ ಅಲ್ಲಿ. ಪ್ರತಿ ವರ್ಷ 2 ನಾಟಕ ಅಲ್ಲಿ ಲೆಕ್ಚರರ್ಸ್ಗಳಿಗೊಂದು, ಹೈಸ್ಕೂಲಿಗೆ ಅಥವಾ D.Ed ಕಾಲೇಜಿಗೆ. ಅಲ್ಲಿ D.Ed ಕಾಲೇಜಿನ ವಿದ್ಯಾರ್ಥಿಗಳಿಗೆ ನಾಟಕ ಅನ್ನೋದು ಒಂದು ಸಬ್ಜೆಕ್ಟ್ ಆಗಿದ್ದರಿಂದ ಅವರಿಗೆ ಅವರ ಅನುಭವಕ್ಕೋಸ್ಕರ ನಾಟಕ ಮಾಡಿಸ್ತಿದ್ದೆ ಅಲ್ಲಿನ. ಹಾಗೆ ಅಲ್ಲಿ ಸಾಂಬ ಶಿವಪ್ರಸನ್ನ ಅಭ್ಯಾಸಕ್ಕಾಗಿ ಮಾಡಿಸಿದ್ದೇನೆ. ಜೊತೆಗೆ ಅಲ್ಲಿ ನಾನು ಫಸ್ಟ್ ಇಲ್ಲಿ ಯಾವುದು ಚಿತ್ರಪಟ ರಾಮಾಯಣ ಮಾಡಿಸಿದ್ದು. ಅದನ್ನೇ ಮತ್ತೆ ನಾನು ಇಲ್ಲಿ ಬೆಂಗಳೂರಿನ ಜೈನ್ ಮಹಾವಿದ್ಯಾಲಯಕ್ಕೆ 2 ವರ್ಷ ನಾಟಕ ಮಾಡಿಸಿದ್ದೆ. ಅದರಲ್ಲಿ ಕೆರೆಗೆ ಹಾರ ಒಂದು, ಇನ್ನೊಂದು ಚಿತ್ರಪಟ ರಾಮಾಯಣ ಒಂದು. ಅದೆರಡಕ್ಕೂ ನಮ್ಮ ಗಜಾನನ ಹೆಗಡೆಯವರೇ ಮ್ಯೂಸಿಕ್ ಮಾಡಿದ್ದು. ಬಹಳ ಅದ್ಭುತವಾಗಿ ಮ್ಯೂಸಿಕ್ ಮಾಡಿದ್ರು ಅದಕ್ಕೆ. ಅದನ್ನೇ ಇಟ್ಕೊಂಡು ಸಮಷ್ಟಿಯಲ್ಲಿ ಒಂದು ಪ್ರಾಪರ್ ಆಗಿ ಇನ್ನೂ ಪ್ರೊಫೆಷ್ನಲ್ ಆಗಿ ಮಾಡಬೇಕು ಅಂಥೇಳಿ 2015ರಲ್ಲಿ ಅದನ್ನು ಮತ್ತೆ ಮಾಡಿಸಿದೆ. ನಿಜಕ್ಕೂ ಹಂಗೆ ನೋಡ್ಲಿಕ್ಕೆ ಹೋದರೆ ನನಗೆ ಬಹಳ ಇಷ್ಟವಾದ ನಾಟಕವೇನಲ್ಲ. ಅದರ ಇಂಟರ್ಪ್ರಿಟೇಷನ್ ದೃಷ್ಟಿಯಿಂದ ಯಾರು HSV ಅವರು ಏನು ಬರೆದಿದ್ದಾರೆ ಅದನ್ನು ಕ್ರಾಸ್ ಮಾಡಿ ಆ ಲೈನನ್ನು ಕ್ರಾಸ್ ಮಾಡಿ ನಾನೇನೋ ಬೇರೆ ಇನ್ನೊಂದು ಥರದ್ದು ಏನೋ ಒಂದು ಇಂಟರ್ಪ್ರಿಟ್ ಮಾಡಿದ್ದೆ. ಅದನ್ನು HSV ಅವರು ನೋಡಿ ಇದು ಈ ರೀತಿ ಮಾಡಲಿಕ್ಕೆ ಕಷ್ಟ ಇದೆ, ಅದನ್ನು ನೀವು ಮಾಡಿಬಿಟ್ಟಿದ್ದೀರಿ, ಒಬ್ಬೊಬ್ಬರು ಒಂದೊಂದು ಥರ ಮಾಡಿದ್ದಾರೆ, ಆದರೆ ನೀವು ಮಾಡಿದ್ದು ನನಗೆ ಭಾಳ ಇಷ್ಟ ಆಗಿದೆ ಅಂತ ಹೇಳಿದ್ದಾರೆ. ನಾನು ಪರ್ಸ್ನಲಾಗಿ ಹೇಳಿದ್ದಾರೆ. ಆದರೆ ಆ ನಾಟಕವೇ ನನಗೆ ಹೆಸರು ತಂದು ಕೊಟ್ಟಿದ್ದು. ಸುಮಾರಷ್ಟು ಪ್ರದರ್ಶನಗಳಾಯಿತು, ಒಂದು 25-30 ಪ್ರದರ್ಶನ ಆಗಿರಬೇಕದು. ಅದು ಮೆಟಾ ಮಹೀಂದ್ರದವರು ಕಂಪನಿಯವರು
ಆಯೋಜಿಸುವಂಥ ನಾಟಕ ಸ್ಪರ್ಧೆಯಲ್ಲಿ 3 ವಿಭಾಗದಲ್ಲಿ ಅದಕ್ಕೆ ಪ್ರಶಸ್ತಿ ಬಂತು. ಅದರಲ್ಲಿ ಶ್ವೇತನಿಗೆ ಬೆಸ್ಟ್ ಆ್ಯಕ್ಟ್ರೆಸ್ಸು, ಮತ್ತು ಬೆಸ್ಟ್ ಸಪೋರ್ಟಿಂಗ್ ಆ್ಯಕ್ಟ್ರೆಸ್ಸು, ಬೆಸ್ಟ್ ಕಾಸ್ಟ್ಯೂಮ್ ಅಂತೆಲ್ಲ ಬಂತು ಅದಕ್ಕೆ. ಅದರ ನಂತರ ಆ ನಾಟಕವೇ ಬಾರಂಗಂಗೂ ಸೆಲೆಕ್ಟ್ ಆಯಿತು. ಆ ಚಿತ್ರಪಟ ನಾಟಕ 2-3 ಕಡೆ ಭಾರತೀಯ ರಂಗಮಹೋತ್ಸವದಲ್ಲಿ ಪ್ರದರ್ಶನ ಆಗಿದೆ. ಅದೊಂದು ಸಂತೋಷದ ವಿಷಯ. ಅದು ಇನ್ನೊಂದು ವಿಷಯ ಏನು ಅಂತಂದರೆ, ಆ ಚಿತ್ರಪಟದ ನಾಟಕದ ಮೂಲಕವಾಗಿ ಮಹೀಂದ್ರಕ್ಕೆ ಹೋಗುವಾಗ ನಾನು ಮೊದಲನೇ ಸಾರಿ ವಿಮಾನ ಹತ್ತಿದ್ದು. ನನಗೆ ಅಂದರೆ ರಂಗಭೂಮಿ ನನ್ನನ್ನು ಎಲ್ಲೆಲ್ಲೋ ಕರ್ಕೊಂಡೋಗಿ, ನಾನು ಈ ಥರದನ್ನೆಲ್ಲ ಎಕ್ಸ್ಪೆಕ್ಟೇ ಮಾಡ್ದವನಲ್ಲ. ಅಂದರೆ ಒಂದು ಹವ್ಯಾಸಿ ತಂಡವನ್ನು ಒಂದು ಈ ರೀತಿ ಗುರುತಿಸಿ ಅಲ್ಲಿವರೆಗೂ ತಗೊಂಡು ಹೋಗೋದಿದೆಯಲ್ಲ, ಅದು ಫ್ಲೈಟ್ ಮಾಡಿ ನಮ್ಮನ್ನೆಲ್ಲ ಅಲ್ಲಿ ಕರ್ಕೊಂಡು ಹೋಗಿ ನಾಟಕ ಆಡಿಸಿ ಮತ್ತೆ ಫ್ಲೈಟಲ್ಲಿ ವಾಪಸ್ ಬಂದಿದ್ದು ನಾವು. ಯಾರಿಗೆ ಸಿಗುತ್ತೆ ಇಂಥದ್ದೆಲ್ಲ? ರಂಗಭೂಮಿ ಕೊಡ್ತಾ ಅಷ್ಟೇ. ನಾನು ಆ ಚಿತ್ರಪಟದಲ್ಲಿ ನನ್ನ ಹೆಂಡತಿನೂ ಆ್ಯಕ್ಟ್ ಮಾಡಿದ್ಲು. ಮತ್ತು ಇನ್ನೊಂದು ಮುಖ್ಯವಾದ ವಿಷಯ ಏನಂದರೆ, ನನ್ನ ಮೇಷ್ಟ್ರೊಬ್ರು ಇದ್ದಾರೆ, ಮಾಲ್ತೇಶ್ ಮೇಷ್ಟ್ರು ಅಂತ. ಅವರು ಓದಿ ಬಿಸಾಕಿದ ಒಂದಷ್ಟು ಪುಸ್ತಕಗಳನ್ನೆಲ್ಲ ಸುಮ್ಮನೆ ಕೊಡ್ತಿರ್ತಾರೆ, ನಿನಗೇನಾದ್ರು ಉಪಯೋಗ ಆಗ್ಬೋದು ನೋಡು ಅಂತ. ನನಗೆ ಅದರಲ್ಲಿ ಒಂದು ಪುಸ್ತಕ ಸಿಕ್ತು, ಟ್ಯಾಗೋರ್ ಅವರದ್ದು ಚಿರಕುಮಾರ ಸಭಾ ಅಂತ. ತುಂಬ ಸಣ್ಣ ಪುಸ್ತಕ ಅದು. ಅರೆ, ಇದು ನಾಟಕ ಮಾಡ್ಬೋದಲ್ಲ ಅಂತ ಅನ್ನಿಸ್ತು. ಅದು ನಾಟಕ ರೂಪದಲ್ಲೇ ಇತ್ತು ಅನ್ಸುತ್ತೆ. ನಾನು ಅದೇನಿದೆಯೋ ಅದನ್ನ ಹಾಗೆ ನಾಟಕ ಮಾಡಿಸಿದೆ ಸಮಷ್ಟಿಗೆ. ಅದ್ರಲ್ಲಿ ನನ್ನ ಹೆಂಡತಿನೂ ಆ್ಯಕ್ಟ್ ಮಾಡಿದ್ಲು. ಅದು ತುಂಬ ಒಳ್ಳೆಯ ಪ್ರದರ್ಶನ ಆಯಿತು. ಒಂದಷ್ಟು ಪ್ರದರ್ಶನ ಚೆನ್ನಾಗಾಯ್ತು ಅದು. ಈ ನೀನಾಸಂ ಬಳಗದವರು ಬಳಗಕ್ಕೆ ನಾಟಕ ಮಾಡಿಸ್ಬೇಕು ಅಂತ ಅಕ್ಷರ ಸರ್ ಕರೆದಾಗ, ಯಾವ ನಾಟಕ ಆಗ್ಬೋದು ಅಂತ ಕೇಳಿದಾಗ, ನೋಡಿ ಈ ರೀತಿ ಇದೆ, ಚಿರಕುಮಾರ ಸಭಾ ಮಾಡ್ಬೋದು ಅಂತ ಹೇಳಿದಾಗ, ಆದರೆ ಚಿರಕುಮಾರ ಸಭಾ ಅನ್ನೋದು ರವೀಂದ್ರನಾಥ ಟ್ಯಾಗೋರ್ ಅವರ ದೊಡ್ಡ ಕಾದಂಬರಿ. ಅದು ಆ ಕಾದಂಬರಿ ನನಗಲ್ಲಿ ಸಿಕ್ತು, ಇಲ್ಲಿ ಹೆಗ್ಗೋಡಲ್ಲಿ. ಅದನ್ನ ಇಟ್ಕೊಂಡು ಮತ್ತೆ ಇನ್ನೊಂದಷ್ಟು ಡೆವಲಪ್ ಮಾಡಿದೆ. ಇಲ್ಲಿ ನಾನು 1.5 ಗಂಟೆ ಮಾಡಿಸಿದ ನಾಟಕ ಅಲ್ಲಿ 1.25 ಗಂಟೆ ಆಯಿತು. ಅದೇ ನಾಟಕವನ್ನು ಅಲ್ಲಿ ಮಾಡಿಸಿದೆ. ಇನ್ನೊಂದು ವಿಷಯ ಹೇಳಬೇಕು ಅಂತಂದರೆ, ಈ ನಾಟಕವನ್ನು, ಚಿರಕುಮಾರ ಸಭಾ ನಾಟಕವನ್ನು ಜಂಬೆ ಸರ್ ಹಿಂದೆ ತಗೊಳ್ಬೇಕು ಅಂಥೇಳಿ, ಮಾಡಿಸ್ಬೇಕು ಅಂಥೇಳಿ ಅಂದ್ಕೊಂಡಿದ್ರಂತೆ. ಈ ನಾಟಕದಲ್ಲಿ ಏನೂ ಇಲ್ಲ, ಚೆನ್ನಾಗಿಲ್ಲ ಅಂಥೇಳಿ ಬಿಟ್ಟಿರೋ ನಾಟಕ ಅದು. ಈ ಯಾರ್ಯಾರು ಈ ಇಂಥ ನಾಟಕಗಳು ಚೆನ್ನಾಗಿಲ್ಲ ಅಂತೇಳಿ ಬಿಟ್ಟಿದಾರಲ್ಲ, ಅಂಥದ್ದನ್ನೇ ನಾನು ಜಾಸ್ತಿ ಮಾಡಿಸಿರೋದು. ಅದರಲ್ಲಿ ಇದು ಒಂದು, ಚಿರಕುಮಾರ ಸಭಾ, ತಾಟಕಿ ಮರ್ದನ, ನೀರು ಕುಡಿಸಿದ ನೀರೇರೋ. ವಿಷಯ ತುಂಬ ದೊಡ್ಡದೇನಲ್ಲ, ಆದರೆ ಶೇಕ್ಸ್ಪಿಯರ್ ಅನ್ನೋನು ಒಬ್ಬ ಇದಾನಲ್ಲ, ಅವ್ನು ಭಾರಿ ಮಜಾದ ಮನುಷ್ಯ ಅವನು. ಹಾಗೆ ಪ್ರಮಿಳಾರ್ಜುನಿಯಂನಲ್ಲಿ ನನ್ನ ಹೆಂಡತಿ ಕೂಡ ಆ್ಯಕ್ಟ್ ಮಾಡಿದ್ಲು, ನಾನು ಆ್ಯಕ್ಟ್ ಮಾಡಿದ್ದೆ. ವಿಶಾಂಕೆ ಅಂಥೇಳಿ ನನ್ನ ತಮ್ಮ ಬರೆದ ಮೊದಲ ನಾಟಕ. ಅದೊಂದು ರೀತಿಯ ಪೋಸ್ಟ್ ಮಾಡರ್ನ್ ನಾಟಕ. ಅದು ಈಗಲೂ ನನಗೆ ಬಹಳ ಇಷ್ಟವಾದ ನಾಟಕ. ಅದು ನನ್ನ ತಮ್ಮ ಬರೆದ ಕಾರಣಕ್ಕಲ್ಲ, ಅದರಲ್ಲಿರುವ ಕಂಟೆಂಟು, ವಿಷಯ ಬಹಳ ಪ್ರಸ್ತುತವಾದದ್ದು. ಅದನ್ನು ನಾನು ಫಸ್ಟು ಅದಿನ್ನೂ ಹಾರ್ಡ್ ಕಾಪಿ ಆಗಿದ್ದಾಗಲೇ ನಾನು ನಮ್ಮ ಸಮಷ್ಟಿ ತಂಡಕ್ಕೆ ಮಾಡಿಸಿದೆ. ಇತ್ತೀಚೆಗೆ 2-3 ವರ್ಷದ ಹಿಂದೆ ಉಡುಪಿ ರಂಗಭೂಮಿಗೂ ಅದನ್ನು ಮಾಡಿಸಿದೆ. ಅದರಲ್ಲಿ ನನಗೆ ಪ್ರಯೋಗ ಮಾಡಲಿಕ್ಕೆ ಒಂದಷ್ಟು ಅವಕಾಶ ಇತ್ತು. ಅದೊಂದು ಮುಖ್ಯವಾದ್ದು. ಅದಾದ ನಂತರ ನೀನಾಸಮ್ಮಿನ ಒಂದಷ್ಟು ವಿಭಾಗಗಳಿದೆ. ಏನದು, ನೀನಾಸಂ ಬೇಸಿಗೆ ಶಿಬಿರ, ನೀನಾಸಂ ರಂಗಶಿಕ್ಷಣ ಕೇಂದ್ರ, ನೀನಾಸಂ ತಿರುಗಾಟ, ನೀನಾಸಂ ಬಳಗ. ಈ ಎಲ್ಲ ವಿಭಾಗಕ್ಕೂ ನಾನು ನಾಟಕ ಮಾಡಿಸಿದ್ದೇನೆ ಅನ್ನೋದೇ ನನಗೆ ಬಹಳ ಸಂತೋಷದ ವಿಷಯ. ನೀನಾಸಂ ಶಿಬಿರಕ್ಕೆ ಮಾಡುವಾಗ ನಾನು ಕಲ್ತದ್ದು ಹೆಚ್ಚು. ಅಲ್ಲಿ ರಘು ಸರ್ ಇದ್ದದ್ರಿಂದ ಅಲ್ಲಿ ಕೈದಿ ಮತ್ತು ಸಿಂಹಚ್ಛೇದ ಅಂಥೇಳಿ 2 ಬೇರೆ ಬೇರೆ ನಾಟಕಗಳನ್ನು ಮಾಡಿಸಿದ್ದೆ. ನೀನಾಸಂ ಸ್ಟೂಡೆಂಟ್ಸ್ಗಳಿಗೆ ಸೀತಾ ಸಂವರಂ ಅಂಥೇಳಿ ಒಂದು ನಾಟಕ ಮಾಡಿಸಿದ್ದೆ. ಅದಕ್ಕಿಂತ ಹಿಂದೆ ಅದಾಗಿ ಈಗ ರೀಸೆಂಟಾಗಿ ಈ ವರ್ಷದ ಬ್ಯಾಚ್ನವ್ರಿಗೆ ಶೂರಪುರಾಣ ಅಂಥೇಳಿ ಒಂದು ನಾಟಕ ಮಾಡಿಸಿದೆ. ನೀನಾಸಂ ತಿರುಗಾಟಕ್ಕೆ ಶೂದ್ರ ತಪಸ್ವಿ ಅಂಥೇಳಿ ಒಂದು ನಾಟಕ ಮಾಡಿಸಿದೆ. ಆಮೇಲೆ ಮತ್ತೊಂದು ವರ್ಷ ಸ್ಟೂಡೆಂಟ್ ಪ್ರೊಡಕ್ಷನ್ನೇ ತಿರುಗಾಟಕ್ಕೆ ಮಾಡಿಸಿ ಅಂತಂದರು, ಸೀತಾ ಸ್ವಯಂವರಂ. ಅದನ್ನು ತಿರುಗಾಟಕ್ಕೆ ಮಾಡಿಸುವಾಗ ಅದು ಬೇರೆದೇ ವರ್ಷನ್ ಆಯಿತು, ಅದಿನ್ನೂ ದೊಡ್ಡದಾಯಿತು. ಅದು ನನಗೆ ಬಹಳ ಇಷ್ಟವಾದ ನಾಟಕ. ಅಂದರೆ ಅದು ಇಡೀ ರಾತ್ರಿ ಮಾಡುವ ನಾಟಕವನ್ನು 1.25 ಗಂಟೆಗೆ ಇಳಿಸೋದು ಭಾಳ ಚಾಲೆಂಜಿಂಗ್. ಮತ್ತು ಅದಕ್ಕೆ ಕಂಪನಿ ಗುಣಗಳು ತುಂಬ ಇದೆ, ಮತ್ತು ನಾಟಕೀಯ ಗುಣಗಳು ತುಂಬ ಇದೆ. ಅದೊಂದು. ಈ ನೀನಾಸಂ ತಿರುಗಾಟಕ್ಕೆ ಶೂದ್ರ ತಪಸ್ವಿ ಮಾಡುವಾಗ ಅದೊಂದಷ್ಟೆಲ್ಲ ಕಾಂಟ್ರವರ್ಸಿ ಎಲ್ಲ ಆಯಿತು. ಅದು ನಾನು ಬೇರೆ ರೀತಿಯಲ್ಲಿ ಅದನ್ನ ಇಂಟರ್ಪ್ರಿಟೇಟ್ ಮಾಡಿದೆ. ಅದನ್ನು ನೋಡೋರ ದೃಷ್ಟಿ ಮಾತ್ರ ಅದು ಇನ್ನೊಂದು ಥರ ನೋಡ್ಲಿಕ್ಕೆ ಶುರು ಮಾಡೋದು. ಅದನ್ನ ಇಲ್ಲಿ ಹೇಳಲಿಕ್ಕೆ ಎಷ್ಟು ಅಗತ್ಯ ಅನಿಸುತ್ತೋ ಗೊತ್ತಿಲ್ಲ ನನಗೆ. ಅದೊಂದು ರೀತಿ ಕಾಂಟ್ರವರ್ಸಿ ಆಯ್ತು ಅದು. ಅಂದರೆ ನೀನಾಸಂ ಮತ್ತೆ ಬ್ರಾಹ್ಮಣಿಕೆಯನ್ನು ಒತ್ತಿ ಹೇಳ್ತಾ ಇದೆ ಈ ಮೂಲಕ ಅನ್ನೋ ರೀತಿಯಲ್ಲಿ ಅದು ಇಂಟರ್ಪ್ರಿಟೇಟ್ ಆಗೋಯ್ತು. ನಿಜಕ್ಕೂ ನಾನು ಆ ರೀತಿಯ ಉದ್ದೇಶ ಇಟ್ಟು ಮಾಡೋದಲ್ಲ ಅದು. ಅದಕ್ಕೆ ಬೇರೆ ಬೇರೆ ಕಾರಣಗಳಿದೆ. ಅದು ಹೇಳಬೇಕಾ? ಬೇಡ ಅಲ್ಲ.
ಅದಾಗಿ ನಟನಕ್ಕೆ ಒಂದು ನಾಟಕ ಮಾಡಿಸಿದ್ದೆ. ನಟನಕ್ಕೆ ಅದು ರಂಗಶಂಕರದ ಪ್ರಾಜೆಕ್ಟಿನ ಮುಖಾಂತರವಾಗಿ ನಟನಕ್ಕೆ ಒಂದು ನಾಟಕ ಮಾಡಿಸಿದ್ದೆ, ಯುಗಾಂತರ ಅಂತ ಹೇಳಿ. ಯುಗಾಂತರನೂ ಒಳ್ಳೆ ನಾಟಕ ಆಗಿತ್ತು, ಅದು ಜಾಸ್ತಿ ಪ್ರದರ್ಶನ ಆಗಲಿಲ್ಲ. ಇನ್ನು ರಂಗಾಯಣಕ್ಕೆ ಸ್ಟೂಡೆಂಟ್ ಪ್ರೊಡಕ್ಷನ್ಗಳು ಮಾಡಿದ್ದೇನೆ, ಒಂದು 2 ವರ್ಷ ಮಾಡಿದ್ದೇನೆ. ಮೈಸೂರಿನಲ್ಲಿ ಹೆಸರುವಾಸಿಯಾದಂಥ ಹವ್ಯಾಸಿ ರಂಗ ತಂಡ ನಿರಂತರಕ್ಕೆ, ನಾನು ನೋಡಿದಂಥ ಹವ್ಯಾಸಿ ತಂಡಗಳಲ್ಲಿ ದಿ ಬೆಸ್ಟ್, ಅಂದರೆ ಒಂದು ಒಳ್ಳೆ ಆರ್ಗನೈಸ್ಡು ಮತ್ತು ಒಂದು ಒಳ್ಳೆಯ ಉದ್ದೇಶ ಇಟ್ಕೊಂಡು ಕಟ್ಟಿದಂಥ ಒಂದು ತಂಡ ಅದು. ಅದಕ್ಕೆ ನನಗೆ ಭಾಳ ಇಷ್ಟ ಆಗೋದು. ಮತ್ತು ಒಂದು ಅಲ್ಲಿನ ಹುಡುಗರು, ಆ ಹುಡುಗರೇ ಆ ತಂಡದ ಜೀವಂತಿಕೆ. ಎಲ್ಲನೂ ಆ ಹುಡುಗರೇ ಮಾಡ್ತಾರೆ, ನಿಂತು ಸ್ವತಃ ಕೆಲಸ ಮಾಡ್ತಾರೆ. ಆ ಥರದ ಗುಣ ಭಾಳಷ್ಟು ಹವ್ಯಾಸಿ ತಂಡಗಳಲ್ಲಿ ಇಲ್ಲ. ಅದನ್ನು ನೋಡಿದ್ದು ನಾನು ಅಲ್ಲಿ. ತುಂಬ ಚೆನ್ನಾಗಿ ಕೆಲಸ ಮಾಡ್ತಾರೆ. ಆ ತಂಡಕ್ಕೆ ಗೊರೂರು ನಾಟಕ ಮಾಡಿಸಿದೆ. ಅವರು ನನ್ನನ್ನು ಕೇಳಿದರು, ಗೊರೂರು ಮಾಡಿಸ್ಬೇಕು, ನಮ್ಮ ಊರಿನ ರಸಿಕರು ಮಾಡಿಸ್ತೀರಾ ಕೇಳಿದ್ರು. ಸರಿ ಆಯಿತು ಮಾಡೋಣಂತೆ ಅಂಥೇಳಿ ಓದ್ದೆ ನಾನು. ನಿಜಕ್ಕೂ ನಮ್ಮ ಊರಿನ ರಸಿಕರಲ್ಲಿ ಅಂಥ ವಿಷಯಗಳೇನಿಲ್ಲ. ತುಂಬ ಅದು ತುಂಬ ಚಿಕ್ಕದಾಗೋದು. ಅದಕ್ಕೆ ನಾನೇನು ಮಾಡಿದೆ, ಅವರ ಇಡೀ ಕಲೆಕ್ಷನ್ಸ್ನ, ಗೊರೂರವರ ಇಡೀ ಪ್ರಬಂಧಗಳೇನಿದೆ ಅದನ್ನೆಲ್ಲ ಇಟ್ಕೊಂಡು ಅದರಲ್ಲಿ ಬರೋ ಇನ್ಸಿಡೆಂಟ್ಗಳನ್ನೆಲ್ಲ ಜೋಡಿಸಿ ಒಂದು ನಾಟಕ ಕಟ್ಟಿದೆ. ಮಂಜು, ಕೊನೆಯದಾಗಿ ನಿಮ್ಮ ಮನದಾಳದ ಮಾತು ಮತ್ತೆ ರಂಗಸ್ವಗತ ಏನು ಹೇಳ್ತೀರೋ ಅದು. ಈ ಏನಂತಂದರೆ, ಕೆಲವೊಂದು ಸಾರಿ ನನ್ನನ್ನು ಸ್ನೇಹಿತರು ಕೇಳ್ತಾರೆ, ಯಾರಾದರೂ ಪರಿಚಯದವ್ರು ಕೇಳ್ತಾರೆ, ಯಾವ ಊರು ಅಂತ ಕೇಳ್ತಾರೆ, ಯಾವ್ರು ನಿಮ್ಮದು ಅಂತ ಕೇಳ್ತಾರೆ. ಆಗ ನನಗೆ ಸಡನ್ನಾಗಿ ನಾನು ಇಂಥ ಊರು ಅಂತ ಹೇಳಲಿಕ್ಕೆ ನನಗೆ ಆಗೋದಿಲ್ಲ. ಅದು ಯಾಕೆ ಆಗೋದಿಲ್ಲ ಅಂತಂದರೆ, ನಾನು ಹುಟ್ಟಿದ್ದಿಲ್ಲಿ, ಬೆಳೆದದಿಲ್ಲಿ, ಕಲ್ತದ್ದಿಲ್ಲಿ, ಮತ್ತು ರಂಗಭೂಮಿ ಅಭ್ಯಾಸ ಮಾಡಿದ ಬೇರೆ ಕಡೆ, ಯಕ್ಷಗಾನ ಅಭ್ಯಾಸ ಮಾಡಿದ ಬೇರೆ ಕಡೆ, ಎಲ್ಲ ಊರುಗಳ ತಿರುಗಾಟ, ಏನೇನೋ ಆಗೋಗಿದೆ. ಇದು ಬದುಕು ನಿರಂತರವಾಗಿ ಹರಿತಾನೇ ಇದೆ. ಈಗ ಸಂಸಾರ ಅಂತ ಕಟ್ಕೊಂಡ್ಮೇಲೆ ನಾನು ಈಗ ಬೆಂಗಳೂರಿನಲ್ಲಿ ವಾಸ ಇಲ್ಲ, ಹಳ್ಳಿಯಲ್ಲಿ ಒಂದು ಮನೆ ಕಟ್ಟಿದ್ದೇನೆ. ಈಗ ಅಲ್ಲಿ ಹೋಗಿ ನಿಂತಿದೆ. ಅಲ್ಲಿ ಹೋಗಿ ನಿಂತ್ರೂ ಸಂಸಾರ ಅಲ್ಲಿದೆ ಅಷ್ಟೇ. ಆದರೆ ನನ್ನ ಈ ಕೆಲಸದ ಇದರಿಂದ ನಾನು ಎಲ್ಲ ಕಡೆ ಓಡಾಡೋದು ನಿರಂತರವಾಗಿ ನಡೀತಾನೇ ಇದೆ. ಹಾಗೆ ಇದು ಎಲ್ಲಿ ಹೋಗಿ ನಿಲ್ಲುತ್ತೆ ಅನ್ನೋದು ಗೊತ್ತಿಲ್ಲ. ಮತ್ತು ಇದಕ್ಕೆ ನಿಲುಗಡೆ ಎಲ್ಲಿ ಅಂತಲೂ ಗೊತ್ತಿಲ್ಲ. ಒಂದು ರೀತಿ ಅನಿಶ್ಚಿತವಾದ ಒಂದು ಬದುಕು ನಡೀತಾ ಇದೆ. ಅನಿಶ್ಚಿತತೆಯಲ್ಲಿ ನಿಶ್ಚಿತತೆ ಕಂಡುಕೊಳ್ಳುವಂಥ ಒಂದು ಏನೋ ಪ್ರಯತ್ನವೂ ನಡೀತಾ ಇದೆ. ಒಂದು ರೀತಿಯ ಗೊಂದಲಗಳು, ಬಹುಶಃ ಗೊಂದಲಗಳಿಲ್ಲದೆ ಮನುಷ್ಯ ಬದುಕಕ್ಕೆ ಸಾಧ್ಯ ಇಲ್ಲ ಅಂದ್ಕೊಳ್ತೀನಿ. ಎಲ್ಲಿವರೆಗೂ ನಡೆಯುತ್ತೋ ನೋಡಬೇಕು ಬದುಕು. ನನ್ನ ಕೈಯಲ್ಲಿ, ನನ್ನ ಕಾಲಲ್ಲಿ ಶಕ್ತಿ ಇರುವ ತನಕ, ನನ್ನ ಮೆದುಳಲ್ಲಿ ಕ್ರಿಯೇಟಿವಿಟಿ ಅಂದರೆ ಸೃಜನಶೀಲತೆ ಇರೋ ತನಕ ನನ್ನ ಕೆಲಸ ನಿಲ್ತದೆ, ನಡೀತಾ ಇರುತ್ತೆ ಅಷ್ಟೇ. ಅದಕ್ಕೆ ತಕ್ಕ ಹಾಗೆ ಒಂದು ಜವಾಬ್ದಾರಿ ಅಂತಿದೆ. ಆ ಜವಾಬ್ದಾರಿ ನಾವು ಮಾಡ್ಕೊಂಡಿದ್ದು ಅದನ್ನು ನಿಭಾಯಿಸಬೇಕು. ಸಂಸಾರ ಅನ್ನೋ ಒಂದು ಜವಾಬ್ದಾರಿ ಇದೆ. 2 ಮಕ್ಕಳಿದ್ದಾರೆ. ಅವ್ರ ಕತೆ ಏನು ಅನ್ನೋದು ಗೊತ್ತಿಲ್ಲ. ಇರೋಷ್ಟು ದಿವಸ ಅವ್ರನ್ನ ಚೆನ್ನಾಗಿ ನೋಡ್ಕೋಬೇಕು, ಒಂದು ಒಳ್ಳೆ ವಿದ್ಯಾಭ್ಯಾಸ ಕೊಡಿಸ್ಬೇಕು. ಇಬ್ಬರು ಸರ್ಕಾರಿ ಶಾಲೆಯಲ್ಲಿ ಓದ್ತಾರೆ ಅನ್ನೋದು ಒಂದು ಸಂತೋಷದ ವಿಷಯ. ಮತ್ತು ನನಗೆ ಈ ಪ್ರೈವೇಟ್ ಶಾಲೆಗೆ ಸೇರಿಸೋ ಯಾವ ಇರಾದೆನೂ ಇರಲಿಲ್ಲ. ಮತ್ತು ಅಲ್ಲಿ ಸರ್ಕಾರಿ ಶಾಲೆಗಳು ಚೆನ್ನಾಗಿದೆ, ಮಕ್ಕಳು ಚೆನ್ನಾಗಿ ಓದ್ತಿದ್ದಾರೆ. ಒಂದು ಒಳ್ಳೆಯ ಸಂಸ್ಕಾರ ಕೊಟ್ಟರೆ ಅವರ ಬದುಕನ್ನು ಅವರು ನೆಲೆಗೊಳಿಸ್ಕೊಳ್ಳಿಕ್ಕೆ ಸಾಕಾಗುವಷ್ಟು ಜ್ಞಾನ ಸಂಪಾದನೆ ಮಾಡಿಕೊಳ್ಳುವಷ್ಟು ಅವರಿಗೆ ಒದಗಿಸಿಕೊಡುವಷ್ಟು ಶಕ್ತಿ ನನಗೆ ಕೊಟ್ಟರೆ ಸಾಕು ಅನ್ನೋದೇ ನನ್ನ ಈಗಿನ ಪರಿಸ್ಥಿತಿ. ನೋಡಬೇಕು ಏನೇನಾಗತ್ತೆ ಅಂತ. ನಾಳೆ ಏನು ಅನ್ನೋದು ಗೊತ್ತಿಲ್ಲ. ಇವತ್ತು ಬದುಕಿದ್ದೇನೆ, ಅಷ್ಟೇ ಸತ್ಯ. ಥ್ಯಾಂಕ್ ಯು ಮಂಜು. ನೀವು ಇಷ್ಟು ಸುದೀರ್ಘವಾಗಿ ನಿಮ್ಮ ಇಡೀ ಪ್ರಯಾಣವನ್ನು ನಮ್ಮ ಜೊತೆಗೆ ಹಂಚಿಕೊಂಡಿದ್ದಕ್ಕೆ ನಮ್ಮ ವೀಕ್ಷಕರ ಪರವಾಗಿ ಹಾಗೂ ನನ್ನ ಕಡೆಯಿಂದ ನಾನು ಆಭಾರಿಯಾಗಿದ್ದೇನೆ. ನಿಮ್ಮ ಪ್ರಯಾಣ ಹೀಗೆ 57 ಇದ್ದಿದ್ದು 1057 ಆಗಲಿ ನಾಟಕಗಳು ಅಂತ ನಾನು ಆಶಿಸ್ತೇನೆ. ಆಗತ್ತೆ ಕೂಡ. ಯಾಕೆಂದರೆ ಪ್ರತಿ ತಿಂಗಳು ನೀವು ಹೀಗೆ ಬ್ಯುಸಿ ಇರಲಿ, ಬೇರೆ ಬೇರೆ ಕೆಲಸಗಳಲ್ಲಿ ತೊಡಗಿಸ್ಕೊಂಡು ಮೀಡಿಯಾದಲ್ಲೂ ಕೆಲಸ ಮಾಡಿ, ಇದರಲ್ಲೂ ಕೆಲಸ ಮಾಡಿ, ನಾಟಕಗಳನ್ನು ನಿರ್ದೇಶನ ಮಾಡಿ, ಅಭಿನಯವನ್ನು ಮಾಡಿ, ಎಲ್ಲದರಲ್ಲೂ ಬ್ಯುಸಿ ಇರಲಿ ಅಂತೇಳಿ ನಾನು ಆಶಿಸ್ತೇನೆ.
ಧನ್ಯವಾದಗಳು. ಥ್ಯಾಂಕ್ ಯು. ನಿಮಗೂ ಸಹ ಇಷ್ಟೊತ್ತು ಬೆಳಗಿಂದ ಸಂಜೆವರೆಗೂ ನನ್ನ ಜೊತೆಗೆ ಕಾಲ ಕಳೆದು ಒಂದು ಒಳ್ಳೆ ಚಹಾ ಕುಡಿದು ಒಟ್ಟಿಗೆ ಊಟ ಮಾಡಿದ್ವಿ. ಅದೇ ಒಂದು ಸಂತೋಷದ ವಿಷಯ. ಅಂದರೆ ಬಹುಶಃ ನಾವಿಬ್ಬರು ಇಷ್ಟು ವರ್ಷಗಳಿಂದ ಪರಿಚಯ ಇದ್ದರೂ ಇಷ್ಟು ಆತ್ಮೀಯವಾಗಿ ಮಾತಾಡ್ಕೊಂಡಿರಲಿಲ್ಲ. ಈ ಕಾರಣದಿಂದ ನಾವು ಮಾತಾಡ್ಕೊಳ್ಳಂಗಾಯಿತು. ನಿಮಗೂ ಸಹ ಧನ್ಯವಾದಗಳು. ಥ್ಯಾಂಕ್ ಯು.